ಸ್ವಾಮಿಗಳು ಮಂತ್ರಾಲಯದಲ್ಲಿ ನೆಲೆಸಿರುವ ಮಹಾಗುರುಗಳು. ರಾಯರ ಮೂಲ ಹೆಸರು ವೆಂಕಟನಾಥ. ಇವರು ತಮಿಳುನಾಡಿನ ಭುವನಗಿರಿಯಲ್ಲಿ ಜನಿಸ್ತಾರೆ. ಇವರು ಕೇವಲ ಸಂತರಲ್ಲದೆ ವೀಣಾವಾದದಲ್ಲಿ ಕೂಡ ನಿಪುಣರಾಗಿರ್ತಾರೆ ಮತ್ತು ಇವರು ಸಂಸ್ಕೃತ ಸಾಹಿತ್ಯದಲ್ಲಿ ಅಪಾರ ಪಾಂಡಿತ್ಯವನ್ನು ಹೊಂದಿದ್ರು. ಇವರನ್ನು ಸದಾ ಪರಿಮಳಾಚಾರ್ಯರು ಅಂತ ಕೂಡ ಕರೀತಾ ಇದ್ರು. ರಾಯರು ಆಂಧ್ರ ಪ್ರದೇಶದ ಮಂತ್ರಾಲಯದಲ್ಲಿ ಸಶೀರವಾಗಿ ಬೃಂದಾವನವನ್ನು ಪ್ರವೇಶಿಸ್ತಾರೆ. ಹೀಗೆ ಮಾಡುವ ಮುನ್ನ ಅವರು ಅವರ ಭಕ್ತಾದಿಗಳಿಗೆ ನಾನು ಇನ್ನು ಹಲವಾರು ವರ್ಷಗಳ ಕಾಲ ಬೃಂದಾವನದಲ್ಲಿ ಅದೃಶ್ಯ ರೂಪದಲ್ಲಿ ನೆಲೆಸಿರುತ್ತೇನೆ ಅಂತ ಭರವಸೆ ನೀಡ್ತಾರೆ. ಕೊಟ್ಟ ಮಾತಿನಂತೆ ರಾಯರು ಅಲ್ಲಿನಿಂದ ಇಲ್ಲಿಯವರೆಗೂ ತಮ್ಮ ಭಕ್ತರ ಕಷ್ಟಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ನೀಗಿಸುತ್ತಾ ಬಂದಿದ್ದಾರೆ. ರಾಯರನ್ನು ಸ್ಮರಿಸುವ ಅತ್ಯಂತ ಜನಪ್ರಿಯ ಮಂತ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ವಚತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಘವೇಂದ್ರ ಸ್ವಾಮಿಗಳನ್ನು ಅವತಾರಗಳ ಸರಣಿ ಅಂತ ಕರೀತಾರೆ. ರಾಯರನ್ನು ಭಕ್ತರು ಪ್ರಹ್ಲಾದ ರಾಜರ ಅವತಾರ ಅಂತ ಹೇಳಿ ನಂಬ್ತಾರೆ. ಪುರಾಣಗಳ ಪ್ರಕಾರ ರಾಘವೇಂದ್ರ ಸ್ವಾಮಿಗಳು ಒಟ್ಟು 4 ಅವತಾರಗಳನ್ನು ಎತ್ತಿದ್ದಾರೆ ಅಂತ ಹೇಳ್ತಾರೆ. ಒಂದು ಶಂಕುಕರ್ಣ, ದೇವಲೋಕದಲ್ಲಿ ಬ್ರಹ್ಮನ ಸೇವೆ ಮಾಡುತ್ತಿದ್ದ ದೇವತೆ. 2ನೇದು ಪ್ರಹ್ಲಾದ, ಹಿರಣ್ಯಕಶಿಪುವಿನ ಮಗ ಮತ್ತು ವಿಷ್ಣುವಿನ ಪರಮ ಭಕ್ತರಾಗಿ. 3ನೇದು ವ್ಯಾಸರಾಜರು, ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾಗಿದ್ದರು. 4ನೇ ಅವತಾರ ರಾಘವೇಂದ್ರ ಸ್ವಾಮಿಗಳು, ಮಂತ್ರಾಲಯದಲ್ಲಿ ನೆಲೆಸಿರುವಂಥ ಮಹಾಗುರುಗಳು. ರಾಯರ ಜೀವನವು ಭಕ್ತರ ಕಷ್ಟಗಳನ್ನು ನೀಗಿಸುವ ಹಲವಾರು ಪವಾಡಗಳಿಂದ ತುಂಬಿದೆ. ಅವರ ಕರುಣೆ ಮತ್ತು ತಪೋಶಕ್ತಿಯನ್ನು ಸಾರುವ ಕೆಲವೊಂದು ಪ್ರಮುಖ